ರಮಣಮ್ಮ ಬದುಕೇ ಇದ್ದಾಳ? ಅದಕ್ಕೆ ಅಲ್ವಾ ಅವ್ರಿಗೆ ಏನ್ ಮಾಡಬೇಡಿ ಅಂತ ಬರ್ತಿದ್ದು. ಬಾಯ್ ಮುಚ್ಚು. ವಿಕ್ರಾಂತ್, ರಮಣಮ್ಮ ಏನು ಹೇಳಿದ್ರು? ಅವ್ರು ಮಾತಾಡಿದ್ದು ನೈನೇ ಅದಕ್ಕೆ ಹತ್ರ ಬ್ರೋ. ಅವರೇ ರಮಣಮ್ಮ ಅಂತ ನಂಗೆ ಗೊತ್ತಿರಲಿಲ್ಲ. ತಪಸ್ವಿನಿ ಥರ ಇದ್ರಲ್ಲ ಅಂತ ನನ್ನ ನೋವನ್ನ ನಾನು ಹೇಳ್ಕೊಂಡೆ ಯಜಮಾನ್ರೆ. ಗಾಯತ್ರಿ ಅಮ್ಮವ್ರ ಜೀವನದಲ್ಲಿ ಪ್ರಶ್ನಾರ್ಥಕವಾಗಿ ಉಳ್ದು ಹೋಗಿರೋ ವಾಯು ಸಾವಿನ ಹಿಂದೆ ಇರೋ ರಹಸ್ಯದ ಬಗ್ಗೆ ತಿಳ್ಕೋಬೇಕು ಅಂದಿದ್ದಕ್ಕೆ ಹೂವಿನ ಹಾರ, ಅರಿಶಿನ ಕುಂಕುಮ ಕೊಟ್ರು. ಅದನ್ನ ಅತ್ತೆ ಕತ್ತಿಗೆ ಹಾಕಿ ಅರಿಶಿನ ಮುಖಕ್ಕೆ ಹಚ್ಚಿ ವಾರೆ ವಾ ಸಖತ್ ನಾಟಕ ಆಡ್ದೆ ಅಕ್ಕ. ಗುಡ್. ನನ್ ವಿರುದ್ಧ ಎಲ್ರೂ ದ್ವೇಷ ತೀರಿಸ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅಂತ ಆಯ್ತು. ವಿಶಾಲ್, ನಿನ್ನ ಹೆತ್ತ ತಾಯಿ ಎಲ್ಲಿದಾರೋ ಅವ್ರ ಬಗ್ಗೆ ತಿಳ್ಕೊಳ್ಳೋದ್ ಬಿಟ್ಟು ನಿನ್ನನ್ ಸಾಕಿರೋ ತಾಯಿ ಮೇಲೆ ತುಂಬಾನೇ ಫೋಕಸ್ ಮಾಡ್ತಿದ್ಯಾ ಕಂದ. ನಾನೇನು ಮಾಡಲಿಲ್ಲ ಮಾಮ್. ನಿಮ್ಮ ಮೇಲೆ ನನಗಿನ್ನೂ ಸ್ವಲ್ಪ ಕೃತಜ್ಞತೆ ಭಾವನೆ ಇದೆ. ಅದಿಲ್ಲದೆ ಇದ್ದಿದ್ರೆ ಯಾವತ್ತೂ ಅತ್ತೆ ಕತ್ತಿಗೆ ಆಹಾರ ಬಿದ್ದಿರೋದು. ಫೋಟೋಗೂ ಅಷ್ಟೇ. ನಾನ್ ಸಾಯಲ್ಲ, ಇಷ್ಟು ಬೇಗ ನಾನ್ ಸಾಯಲ್ಲ. ಗೊತ್ತು. ಒಬ್ಬೊಬ್ರು ನನ್ನ ಸುತ್ತ ಬಲೆ ಬೀಸಕ್ ಪ್ರಯತ್ನ ಪಡ್ತಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿದೆ. ಅಪಾರ್ಥ ಮಾಡ್ಕೋಬೇಡಕ್ಕ. ರಮಣಮ್ಮನ ವಿಷಯ ಬಿಟ್ಬಿಡೋ. ಇಷ್ಟಕ್ಕೋ ವಾಯುವನ್ನ ಯಾಕೆ ಸಾಯಿಸ್ದೆ ಅಂತ ಅದನ್ನ ಹೇಳೋ. ವಾಯು ಒಂದು ರೇಸಿನ ಕುದುರೆ. ರೇಸಲ್ಲಿ ಅದು ಓಡ್ತಾ ಇದ್ರೆ ಲಕ್ಷ ಲಕ್ಷ ಬರೋದು. ಆಗಿನ ಕಾಲಕ್ಕೆ ಗಾಯತ್ರಕ್ಕ ಕೋಟ್ಯಾಧಿಪತಿ ಆಗೋದಿಕ್ಕೆ ಅದು ಒಂದು ಕಾರಣ ಇರ್ಬೋದು ಅಂತ ನನ್ನ ಹತ್ರ ಇದ್ದಿದ್ದ ಒಡವೆನೆಲ್ಲ ನಾನು ಮಾರಿ ವಾಯು ಮೇಲೆ ಪಂದ್ಯ ಕಟ್ಟಿದೆ. ಸೋಲಂದ್ರೆ ತಿಳಿದೇ ಇರೋ ವಾಯು ಅವತ್ತು ಸೋತ್ ಹೋಗ್ಬಿಡ್ತು. ಸೋಲಕ್ಕೆ ಕಾರಣ ಏನು ಅಂತ ಗಾಯತ್ರಕ್ಕ ಯೋಚನೆಯಲ್ಲಿ ಮುಳುಗೋದ್ರು. ನೀವು ಬೆಟ್ ಕಟ್ಟಿದ್ದು ಅಮ್ಮನಿಗೆ ಗೊತ್ತಿರಲಿಲ್ವಾ? ನನ್ನ ಹೆಸರಲ್ಲಿ ಬರ್ಸಿರ್ಲಿಲ್ಲ. ನಿಮ್ಮಪ್ಪ ಜಗದೀಶ್ ಅವ್ರ ಹೆಸರು ಬರ್ತಿದ್ದೆ. ಅವ್ರ ಕೋಪ ಮಾಡ್ಕೊಂಡಿದ್ದಕ್ಕೆ ಕ್ಷಮಿಸಿ ಅಂತ ಅವ್ರ ಕಾಲಕ್ಕೆ ಬಿದ್ಬಿಟ್ಟೆ. ನೀವು ರೂಮಲ್ಲಿ ಹಿಡಿಯೋದು ಕಾಲಲ್ಲೇ ಅಲ್ವಾ? ಒಂದು ನಿಮಿಷ ಅದಕ್ಕೆ ಹೇಳಿ ಮಾಮ್. ವಾಯುಗೆ ಆರೋಗ್ಯ ಸರಿ ಇಲ್ಲ ಅಂತ ವಿಶಾಲಾಕ್ಷಮ್ಮನವರ ದೇವಸ್ಥಾನದಿಂದ ತಗೊಂಡು ಬಂದ ಹೂವಿನ ಹಾರಕ್ಕೆ ವಿಷ ಸ್ಪ್ರೇ ಮಾಡಿ ವಾಯು ಕತ್ತಿಗೆ ಹಾಕ್ದೆ. ಹೂವಿನ ಹಾರ ತಿನ್ನೋ ಅಭ್ಯಾಸ ಇದ್ದ ವಾಯು ಪ್ರಾಣ ಕಾಲ ಗರ್ಭದೊಳಗೆ ಬೆರ್ತು ಹೋಯ್ತು. ಮೂಕಜೀವಿ ಪ್ರಾಣ ಅಂತ ತೆಗೆದು ಆ ನೆಪನ ವಿಶಾಲಾಕ್ಷಿ ಅಮ್ಮನವ್ರ ದಯೆ ತೋರಿಸ್ಲಿಲ್ಲ ಅಂತ ಅವ್ರ ಮೇಲೆ ಹೊರಿಸ್ತಾ ಇದ್ದೀರಾ? ರಮಣಮ್ಮ ಗಂಡ ವೀರಪ್ಪಗೆ ಈ ವಿಷಯ ಗೊತ್ತು ಅನ್ಸತ್ತೆ. ಎಸ್ಟೇಟಲ್ಲಿರೋ ಹೊಲದಲ್ಲಿ ಹೂವು ಕಟ್ ಮಾಡಿಲ್ಲ ಅಂತ ಅಳ್ತಿದ್ದ. ಅದಾದ್ಮೇಲೆ ವೀರಪ್ಪ ಕಾಣಿಸ್ಲೇ ಇಲ್ಲ ಬ್ರೋ. ರಮಣಮ್ಮ ಮಾತ್ರ ಇವಾಗ ಕಾಣಿಸಿದ್ದು. ಅತ್ತೆ, ಅವ್ರು ಎಲ್ಲಿದ್ದಾರೆ ಅಂತ ಏನಾದರೂ ಗೊತ್ತಾ? ಗೊತ್ತಿಲ್ಲ.
ಇವರು ಕುದುರೆನ್ ಮಾತ್ರ ಮರ್ಡರ್ ಮಾಡಿದ್ದಾರೆ ಅಂತ ಅನ್ಕೋಬೇಡಿ. ಇವರು ಆ ಸಿನಿಮಾ ಮಾಡಿದ ಪಾಪ ಎಲ್ಲೂ ಹೋಗಲ್ಲ, ಬಿಟ್ಬಿಡು. ಯಾಕೆ ಬೋಲ್ಟ್ ಹಾಕ್ದೆ? ನಮ್ ಮಧ್ಯೆ ಪ್ರೀತಿ ಇಲ್ದೇ ಇದ್ರು ಸೇವೆ ಮಾಡೋಣ ಅಂತ ಬಂದೆ. ಸೇವೆನಾ? ಹೇಗೆ? ಕಾಲೊತ್ತೋದು, ತಲೆ ಮಸಾಜ್ ಮಾಡೋದಲ್ಲ ರೀ. ಊದಿರೋ ನಿಮ್ ಕೆನ್ನೆಗೆ ಐಸ್ ಪ್ಯಾಕ್ ಇಟ್ಟು ಮಸಾಜ್ ಮಾಡೋಣ ಅನ್ಕೊಂಡೆ. ಏನಂತೀರಾ? ಓಹೋ, ನಮ್ಮಮ್ಮ ನನ್ ಹೊಡೆದ್ರು ಅಂತ ತಮಾಷೆ ಮಾಡೋದಕ್ಕೆ ಈ ರೂಟಲ್ಲಿ ಬಂದಿದ್ಯಾ? ಖಂಡಿತ ಇಲ್ಲ. ನಾನು ನೀವಿಷ್ಟನ್ನ ಅರ್ಥ ಮಾಡ್ಕೊಂಡಿರೋದು. ಟಚ್ ಮಾಡಬೇಡ. ಅಷ್ಟು ನೋವಾಗ್ತಿದ್ಯಾ? ಅಸಹ್ಯ ಆಗುತ್ತೆ. ನೀವು ಮಾಡಿದ ಕೆಲ್ಸ. ನೀನ್ ಮಾಡ್ತಾ ಇರೋ ಕೆಲ್ಸಕ್ಕೆ ಕಣೆ. ನಿಮ್ ಹತ್ರ ಆಗದೆ ಇದ್ರು ನಿಮ್ ಹತ್ರ ಇರೋದ್ರಲ್ಲಿ ತಪ್ಪೇನಿಲ್ಲ ಚಿಕ್ಕಜ್ಮನ್ರೆ. ಏ, ದೂರ ಇದ್ ಮಾತಾಡ್ ನೀನು. ನನಗೆ ಸಿಟ್ಟು ತರಿಸ್ಬೇಡ ಈಗ. ನಿಮ್ಗೆ ಫಸ್ಟ್ ಏಡ್ ಮಾಡ್ಬೇಡ ಅಂತೀರಾ? ಬೇಕಾಗಿಲ್ಲ. ನೀನ್ ಇಲ್ಲಿಂದ ಹೋದ್ರೆ ನನಗೆ ತುಂಬಾ ರಿಲೀಫ್ ಆಗಿರುತ್ತೆ. ಹೋಗೋ ಮೊದ್ಲು ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕು. ನೀವು ನಮ್ಮ ಅತ್ತೆಗೆ ಆ ಲೆಟರ್ ಬರ್ದು ಸಾಧ್ಯವಾದಷ್ಟು ವಿಷಯಗಳನ್ನ ತಿಳ್ಕೊಳಕ್ ಪ್ರಯತ್ನ ಪಟ್ರಿ, ಆದ್ರೆ ಸಿಕ್ಕಾಕೊಂಡ್ರಿ. ಅದೇ ನನ್ ಕೈಲಿ ಬರ್ಸಿದಿದ್ರೆ ಅವ್ರಿಗೆ ಅನುಮಾನ ಬರ್ತಾನೆ ಇರ್ಲಿಲ್ಲ. ಎಷ್ಟೋ ವಿಷಯಗಳು ಗೊತ್ತಾಗ್ತಿತ್ತು. ಅದಾದ್ಮೇಲೆ ಮಾಮ್ನ ಹೆದರ್ಸಿ ಬ್ಲಾಕ್ ಮೇಲ್ ಮಾಡಿ ನಿನ್ನ ಆಸೆಗಳನ್ನ ತೀರಿಸ್ಕೋತೀಯ. ಶವಕ್ ಮೇಕಪ್ ಮಾಡಿ ಅಲಂಕಾರ ಮಾಡ್ತೀನಿ ಅಂತ ಹೇಳ್ಬಾರ್ದು ರೀ. ತಿಲೋತ್ತಮಾತನ ಹೆದರ್ಸೋದ್ ಕೂಡ ಆ ತರನೇ. ಮತ್ತೆ ಈ ವಿಷಯ ನನಗೆ ಕೇಳ್ತಾ ಇದೆಯಾ? ವಾಯು ಅನ್ನೋ ಗೆಲುವಿನ ಕುದುರೆ 25 ವರ್ಷಗಳ ಹಿಂದೆ ಎಷ್ಟೋ ದುಡ್ಡನ್ನ ಸಂಪಾದಿಸಿತ್ತಂತಲ್ಲ. ಅದೋಡೋದ್ರಿಂದಾನೇ ಅಷ್ಟು ದುಡ್ಡು ಸಂಪಾದಿಸಿದೆ ಅಂದ್ರೆ ಗಾಯತ್ರಿ ಅತ್ತೆಗೆ ಸಂಬಂಧಪಟ್ಟಿರೋ ಎಷ್ಟೋ ವ್ಯವಹಾರಗಳು ಆ ಕುದ್ರಿಂದಾನೇ ಮೂಲ ಆಗಿರ್ಬೋದಲ್ವೇನ್ರಿ? ನೀನ್ ಸರಿಯಾಗಿ ಯೋಚನೆ ಮಾಡಿದ್ಯಾ. ಆದ್ರೆ ವಾಯು ವಿಷಯದಲ್ಲಿ ನಮ್ಮ ಮಾಮು ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದಾರೆ. ಕಡೆಗೆ ಅದ್ರ ಪ್ರಾಣನೇ ತೆಗೆದ್ಬಿಟ್ರು. ಅಷ್ಟು ದೂರ ಹೋಗಿದ್ದಾರೆ ಅಂತಂದ್ರೆ ಅವರು ಅದೃಷ್ಟದ ಬಾಗ್ಲನ್ನ ತಟ್ ಬಂದಿರ್ಬೋದೇನೋ. ಕೊನೆ ಕ್ಷಣದಲ್ಲಿ ಕಳ್ಕೊಂಡಿರೋದ್ನೆಲ್ಲ ನಾವು ಪಡ್ಕೋಬಹುದು. ಅತ್ತೆ ಟ್ರೈ ಮಾಡಿರೋ ದಾರಿಗಳ ಬಗ್ಗೆ ನೀವ್ ನನಗೆ ಹೇಳಿದ್ರೆ ಸಾಕು. ಅರ್ಥ ಆಯ್ತು. ನಾನ್ ಏಡ್ ತಿಂದ್ರೂ ಪರವಾಗಿಲ್ಲ, ಜಾಕ್ ಪಾಟ್ ಹೊಡೆಯೋ ಅಂತ ಅವಕಾಶ ಮಾತ್ರ ಸಿಗ್ಬೇಕು, ಅಷ್ಟೇ ಅಲ್ವಾ? ಅಷ್ಟೇ ಚಿಕ್ಕಜ್ಮನ್ರೆ. ಸ್ವಂತ ಮಗ ಅಲ್ವಾ, ಅದಕ್ಕೆ ನಿಮ್ಗೇನು ಮಾಡಲ್ಲ. ಅದಕ್ಕೆ ಗಾಯತ್ರಿ ಅತ್ತೆಗೂ ಅವ್ರಿಗೆ ಸಂಬಂಧಪಟ್ಟಿರೋ ಆಸ್ತಿ ವಿವರಗಳ ಬಗ್ಗೆ, ಬಿಸ್ನೆಸ್ಗಳ ಬಗ್ಗೆ ಎಲ್ಲದಕ್ಕೂ ನಿಮ್ಮಮ್ಮನೇ ಸಾಕ್ಷಿಯಾಗಿದ್ದಾರೆ. ಅವ್ರೇನ್ ಮಾಡಿದ್ರು ಅಂತ ನಿಮ್ಮ ಹತ್ರ ಪ್ರೂಫ್ ಇರತ್ತೆ. ಅದೇನು ಅಂತ ಹೇಳಿದ್ರೆ ಮಿಕ್ಕಿದ್ದನ್ನ ನಾನ್ ನೋಡ್ಕೋತೀನಿ. ನಿಜವಾಗ್ಲೂನಾ? ನನ್ನ ನಂಬಲ್ವಾ? ನಾನ್ ಬಲಿ ಆದ್ರೆ? ಅಬ್ಬಾ, ನಿಮಗ್ ಗೊತ್ತಲ್ವಾ ನನ್ ಕುಂಕುಮ ಇಲ್ದೇ ಇರಲ್ಲ ಅಂತ. ಸರಿ, ನನಗೆ ಸ್ವಲ್ಪ ಯೋಚನೆ ಮಾಡಕ್ ಟೈಮ್ ಕೊಡು. ನನಗ್ ನಂಬಿಕೆ ಬಂದ್ರೆ, ನೀನು ಹದ್ಬಸ್ತಲ್ಲಿ ಇರ್ತೀಯ ಅಂತ ಅನ್ಸಿದ್ರೆ ನಿನಗ್ ನಾನು ಸಹಾಯ ಮಾಡ್ತೀನಿ. ಥ್ಯಾಂಕ್ಸ್ ಚಿಕ್ಕಜ್ಮನ್ರೆ. ನಿನ್ಗೇನ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣೆ. ಅದಕ್ಕೆ ನಿಂದರಲ್ಲೇ ನಿನ್ನ ಪಾತಾಳಕ್ಕೆ ತಳ್ತೀನಿ. ಅಮ್ಮ ಮಹಾಲಕ್ಷ್ಮಿ ಬಾರಮ್ಮ, ನಿನ್ನ ಪಾದವನ್ನ ನನ್ನ ಮನೆಗೆ ತಾರಮ್ಮ. ಮಹಾಲಕ್ಷ್ಮಿ. ಚಿಕ್ಕಪ್ಪ, ಮಹಾಲಕ್ಷ್ಮಿ ಎಲ್ಲಿಂದನೋ ಬರೋದ್ ಬೇಕಾಗಿಲ್ಲ. ಈ ಮಗುನೇ ಅಷ್ಟಲಕ್ಷ್ಮಿಯಾಗಿ ಮನೆಗ್ ಬಂದಿದ್ದಾಳಲ್ಲ. ಏಯ್, ನನ್ ಗಂಡ ಏನೋ ಹಾಡು ಆಡ್ತಾ ಇದ್ರೆ ಮಗುನ್ ಯಾಕೆ ಬೈತಾ ಇದ್ಯಾ ಸುಮ್ಮಿ? ನಿಜ ತಾನೇ ಅವಳು ಹೇಳ್ತಾ ಇರೋದು. ಒಂದ್ ಲೋಟ ಹಾಲ್ ಕೊಟ್ರೆ ಸಾಕು ಅಂತ ದಿನ ಕಳಿಯೋಂತ ಮಗು ಈಗ 100 ಕೋಟಿ ಒಡತಿ ಆಗಿದ್ದಾಳೆ. ಬೆಳಿಗ್ಗೆ ಈ ಚಿಕ್ಕ ಮಗು ಅದೃಷ್ಟದ ಬಗ್ಗೆ ಮಾತಾಡ್ತಿದಾರೆ ಅನ್ಸುತ್ತೆ. ಮೆಚ್ಕೋತಾ ಇದೀವಿ ಕಣ. ಚಿಕ್ಕ ವಯಸ್ಸಿಂದ ಇದೇ ಮನೇಲಿರೋ ನೀನು ಕೂಡ ಕೋಟ್ಯಾಧಿಪತಿ ಆಗಕ್ಕಾಗ್ಲಿಲ್ಲ. ಆಸ್ತಿಲಿ ಏನಿದೆವಲ್ಲ ಭಾವ, ಒಳ್ಳೆ ಗುಣ ಇರಬೇಕು. ಆ ವಿಷಯದಲ್ಲಿ ವಿಕ್ರಾಂತ್ ಅವರು ಎಲ್ರನ್ನೂ ಮೀರಿಸಿರೋ ಶ್ರೀಮಂತ ಅನ್ಕೋಬೇಕು.
ಮಾತುಗಳನ್ನೆಲ್ಲ ಚೆನ್ನಾಗ್ ಆಡ್ತೀಯ ಅಕ್ಕ. ದುಡ್ಡಲ್ಲೇನಿದೆ ಅಂತ ನನಗ್ ಕೊಟ್ಬಿಡ್ತೀಯಾ? ವಿಕ್ರಾಂತ್ ಕೇಳಿದ್ರೆ ಕೊಡ್ತೀವಿ. ಅರ್ಹತೆ ಇಲ್ಲದೆ ಇರೋರು ಯಾರಾದರೂ ಕೇಳಿದ್ರೆ ಕೊಡಲ್ಲ. ಬಂಪರ್ ಆಫರ್ ಕೊಟ್ರೆ ಸಾಕು. ಅದರಲ್ಲಿ ನ್ಯಾಯ ಇದೆಯೋ ಇಲ್ವೋ ಅಂತ ನೋಡ್ತಾನೆ ನಮ್ಮ ವಿಕ್ರಾಂತ್. ಕಷ್ಟಪಟ್ಟು ತಗೊಳ್ಳೋ ಸಂಬಳನೇ ನನಗೆ ತೃಪ್ತಿ ಕೊಡೋದು ಮಾವ. ಹಾಗಂದ್ಕೊಂಡ್ರೆ ನಿನ್ಗೆ ಕಾಲ ಕೂಡಿ ಬರಲ್ಲ ಕಣೋ. ಕಾಲದ ಬಗ್ಗೆ ನನಗೆ ಗೊತ್ತಿಲ್ಲ, ಆದ್ರೆ ವಿಶಾಲಾಕ್ಷಿ ಬಂದ್ಲು. ನನ್ ಬಗ್ಗೆನೇ ಮಾತಾಡ್ತಾ ಇದ್ರಾ? ನಮಗ್ ಬೇರೆ ಕೆಲ್ಸ ಇಲ್ಲ ನೋಡು. ಯಾಕೆ ಹಾಗೆಲ್ಲ ಮಾತಾಡ್ತೀಯ? ವಿಶಾಲಾಕ್ಷಿ ಬಾಮ್ಮ. ಏನೋ ತಂದಿದ್ದಾಳೆ ಈ ಹುಡುಗಿ. ಇನ್ನೇನಿರುತ್ತೆ, ಎಲ್ಲಾ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಗೊಂಡ್ ಬಂದಿರ್ತಾಳೆ. ಬೇಕಿತ್ತ? ಬೇಕಾಗಿಲ್ಲ. ಪ್ರಸಾದ ಬೇಡ ಅನ್ಬಾರ್ದು ಕಣೆ ಸುಮ್ಮಿ. ಇದು ಪ್ರಸಾದ ಅಲ್ಲ, ತೆಂಗಿನಕಾಯಿ. ಅದು ಕೂಡ ಪ್ರಸಾದ ಅಂತ ತಿಳ್ಕೊಂಡು ತಗೋಬೋದು ಅಮ್ಮ. ಮೊದಲು ಆಸೆ ಪಡೋರ್ನ ಕೇಳೋದು ಧರ್ಮ ಅಪ್ಪ. ಇಲ್ಲ ಅಂದ್ರೆ ಕೆಟ್ಟದ್ ಮಾಡೋದಕ್ಕೆ ನೋಡ್ತಾರೆ. ತೆಂಗಿನಕಾಯಿ ತಗೊಂಡು ನೆತ್ತಿ ಮೇಲೆ ಹೊಡ್ಕೊಂತೀಯ? ಒಡ್ದಿರೋ ಕಾಯಿನ ಹಂಚ್ಕೊಂಡ್ ತಿನ್ನಿ ಅಂತ ಸಲಹೆ ಕೊಡ್ತೀಯಾ? ಅಕ್ಕ ಬೇಡ ಅಂದ್ರೆ ಬಿಟ್ಬಿಡು. ನೀನ್ ಮಕ್ಕ ಕಿವುಚಿದ್ರೆ ನನ್ ಕೈಲಿ ನೋಡಕ್ಕಾಗಲ್ಲ. ವಿಶಾಲಾಕ್ಷಿ, ತೆಂಗಿನಕಾಯಿನ ಯಾರ ಹೆಸರಲ್ಲಿ ಓಡಿಸಿದ್ದೆ? ಇನ್ನೂ ಇದನ್ನ ನಾನು ನೋಡ್ದಿಲ್ಲ ಅಮ್ಮ. ಯಾರಾದರೂ ಓವರ್ ಆಗಿ ಆಡಿದ್ರೆ ಅವ್ರ ತಲೆಗೆ ಅದರಿಂದ ಮೊಟ್ಕು. ನನ್ ಗಂಡ ಹೇಳಿದ್ರಲ್ಲಿ ಏನ್ ತಮಾಷೆ ಇದೆಯೋ ಹೀಗ್ ನಗೋದಿಕ್ಕೆ. ಸ್ವಚ್ಛವಾದ ಮನಸ್ಸಿರುವಂತ ಮಕ್ಕಳು ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ತುಂಬಾ ಸಂತೋಷ ಪಡ್ತಿರ್ತಾರೆ. ಹಾಗಾದ್ರೆ ನಿಮ್ ಯಾರಿಗೂ ಈ ತೆಂಗಿನಕಾಯಿ ಬೇಡ್ವಾ? ನೋ. ಸರಿ, ಇಲ್ಲಿಡ್ತಿದ್ದೀನಿ, ಯಾರಿಗ್ ಬೇಕೋ ಅವ್ರು ತಗೊಳ್ಳಿ. ಯಾಕಮ್ಮ ಕೆಳಗಿಟ್ಟೆ? ಬೇಕಾದವರು ಮೈ ಕೈ ಎರಡು ಬಗ್ಸಿ ತಗೋಬೇಕು ಅಪ್ಪ. ನೋಡಿದ್ರ ಮಾಮ್, ಅವಳ ಮುಂದೆ ನೀವು ತಲೆ ತಗ್ಗಿಸ್ಬೇಕು ಅಂತ ಏನ್ ಪ್ಲಾನ್ ಮಾಡಿದಾಳೆ ಅಂತ? ಹೋಗ್ಲಿ, ನಿನಗೆ ಬೇಕು ಅಂದ್ರೆ ಮೈ ಬಗ್ಸಬ್ರು. ಬೇಡ ನನಗೆ. ಆ ವಿಷಯದಲ್ಲಿ ವೀಕ್ ಇರೋ ನಮ್ ವಲ್ಲಭಂಗೆ ಯಾಕೆ ಬರುವಂತ ಮಾಡ್ತೀರಾ? ಬಗ್ಗಿ ಎತ್ಕೊಳ್ಳೋದು ಕೂಡ ಪ್ರಾಬ್ಲಮೇನಾ? ಏ ಸುಮ್ಮಿ, ಎತ್ಕೊಳೆ. ಆಹಾ, ಅವಳು ಬೇಕು ಅಂತಾನೆ ಕಾಲ ಹತ್ರ ತೆಂಗಿನಕಾಯಿ ಇಟ್ಟಿರೋದು. ಅದರಿಂದ ನಮ್ ಕೈಲಿ ನಮಸ್ಕಾರ ಮಾಡಿಸ್ಕೋಬಹುದು ಅನ್ನೋದು ಅವಳ ಉದ್ದೇಶ. ನೀವ್ಯಾಕೆ ಆ ಥರ ಯೋಚನೆ ಮಾಡ್ತೀರಾ? ಬೇಕು ಅಂದ್ರೆ ತಗೊಳ್ಳಿ ಅಂತ ಹೇಳಿದ್ಲಲ್ಲ.
ದೇವಸ್ಥಾನದಿಂದ ತಗೊಂಡು ಬಂದಿರೋದನ್ನ ಕಣ್ಣು ಗೊತ್ಕೊಂಡು ತಗೊಳ್ದೆ ಓವರ್ ಆಗಿ ಆಡ್ತಿದ್ದಾರೆ ಇವರು. ದೇವಸ್ಥಾನದಿಂದ ತಂದಿದ್ರೆ ಕೆಳಗಿಡ್ತಾ ಇರ್ಲಿಲ್ಲ ವಿಶಾಲ್. ಹಾಗಿಟ್ಟಿದ್ದಾಳೆ ಅಂದ್ರೆ ಅದು ದೃಷ್ಟಿಕಾಯಿ ಆಗಿರ್ಬೋದು. ಹೌದಾ ಮಾಮ್? ಹಾಗಿದ್ರೆ ನಮ್ಗೆ ಯಾಕೆ ಬಿಡಿ. ಅದ್ರಲ್ಲಿ ಏನಿದೆ ಅಂತ ನೋಡಿದ್ರೆ ತಾನೇ ಗೊತ್ತಾಗೋದು. ಏನ್ರಿ ಹಾಗೆ ನೋಡ್ತಿದ್ದೀರಾ? ಎತ್ಕೊಳ್ಳಿ. ಸಿಗ್ತಾ ಇಲ್ವೇ? ಅಯ್ಯೋ ನಿಂತ್ಕೋ. ಅಯ್ಯೋ ಅಮ್ಮ. ನಿಂತ್ಕೋ. ಮಾವ ಅಯ್ಯೋ ನಿಂತ್ಕೋ. ಏಯ್ ಅಮ್ಮ, ತಂಗ್ಯವ್ವ, ನೀನ್ ತಂದಿರೋ ತೆಂಗಿನಕಾಯಿ ನನ್ಗೇನ್ ಬೇಡ, ಯಾರಿಗಾದ್ರೂ ಕೊಟ್ಬಿಡಮ್ಮ. ಸಿಕ್ಕಾಪಟ್ಟೆ ಸುಸ್ತಾಗ್ತಿದ್ಯಮ್ಮ. ಇನ್ಯಾರಾದ್ರೂ ಪ್ರಯತ್ನ ಪಡ್ತೀರಾ? ಏನು ಬೇಡ. ನಿನ್ ಮಾಯೆಯಿಂದ ನಮ್ಮನ್ನ ಫೂಲ್ ಮಾಡಕ್ ನೋಡ್ಬೇಡ. ಅಷ್ಟಕ್ಕೂ ಅದರಲ್ಲಿ ತೆಂಗಿನಕಾಯಿ ಇಲ್ಲ. ಏನಿದೆ ಮಾಮ್? ಯಾವುದೋ ಇಲಿನ ಹಿಡ್ಕೊಂಡ್ಬಂದು ಆಟ ಆಡಿಸ್ತಿದ್ದಾಳೆ. ಅದಕ್ಕೇನಾ ಈ ಗಂಟು ಆ ಕಡೆ ಈ ಕಡೆ ಹೋಗ್ತಿರೋದು? ಇಲಿ ಇಲ್ಲ, ತೆಂಗಿನಕಾಯಿ ಇದೆ. ತಗೊಳ್ಳಿ, ಯಾರು ಬೇಕಾದ್ರು. ಅಯ್ಯೋ ಬಿಟ್ಬಿಡಮ್ಮ, ನಿನಗೂ ನಿನ್ ತೆಂಗಿನಕಾಯಿಗೂ ಒಂದು ನಮಸ್ಕಾರ. ಅರೆ ಗಾಯತ್ರಿ, ಆ ಗಂಟನ್ನು ಹಿಡ್ಕೊಂಬಿಟ್ಲು ನೋಡಿದ್ರ? ಆಸೆ ಪಡಬಾರ್ದು, ಅರ್ಹತೆ ಸಂಪಾದಿಸ್ಬೇಕು ಮೊದಲು ಅಂತ ಗಾಯತ್ರಿ ಅರ್ಥ ಆಗೋಗ್ ಮಾಡಿದ್ಲು. ಗಾಯತ್ರಿ ಇಳ್ಕೊಡ್ಕಂದ. ನಾಯಿನಿ, ತೆಂಗಿನಕಾಯಿ ಆಚೆ ತೆಗಿ. ಈ ಬಂಗಾರ ತೆಂಗಿನಕಾಯಿನ ಪರಮೇಶ್ವರ ಸ್ಪರ್ಶ ಮಾಡಿಕೊಟ್ಟ. ಏನು ದೇವ್ರ? ಹೌದು. ಸುಮನಾ, ಯಾಕೆ ಆ ರೀತಿ ನಗ್ತಿದ್ಯಾ? ಶಿವ ಮಾಟ ಮಂತ್ರ ಮಾಡ್ತಾ ಚಿಲ್ರೆ ದುಡ್ಡು ಮಾಡೋ ಅಂತ ಈ ಹುಡುಗಿಗೋಸ್ಕರ ಕೈಲಾಸದಿಂದ ಇಳಿದ್ ಬಂದು ತೆಂಗಿನಕಾಯಿ ಕೊಟ್ಟ ಅಂತ ಹೇಳಿದ್ರೆ ನಗು ಅಲ್ದೆ ಇನ್ನೇನ್ ಬರುತ್ತೆ ಭಾವ. ಕನ್ಸಲ್ ಬಂದಿರ್ಬೋದೇನಾ? ಹಾಗೆ ಹೇಳಕ್ ಹೇಳಿ, ಅದನ್ ಬಿಟ್ಟು ದೇವ್ರೇ ಇಳಿದ್ ಬಂದಿದ್ದಾರೆ ಅಂತ ಹೇಳೋದ್ ಬೇಡ ಅನ್ನಿ. ಅಯ್ಯೋ, ನೀನ್ ನಂಬ್ತಾ ಇಲ್ಲ ಆದ್ರೆ ಈಶ್ವರನೇ ನನಗೋಸ್ಕರ ಬಂದು ಕನಕ ಕಾಂತಿ ಇರೋ ತೆಂಗಿನಕಾಯಿನ ತಂದು ಓಂ ಅಂತ ಬರ್ದು 3 ನಾಮನ ಹಚ್ಚಿ ಇದು ತುಂಬಾ ಬೆಲೆ ಬಾಳುತ್ತೆ ಅಂತ ಹೇಳಿ ನನ್ ಕೈ ಕೊಟ್ಟ.